ಆಮೇಲೆ ಸ್ಟಾರ್ಟ್ ಮಾಡ ವಿಡಿಯೋ. 2 kg ಚಿಕನ್ ಒಂದು ಪಾತ್ರೆಗೆ ಹಾಕೋಬೇಕು. ಪಾತ್ರೆಗೆ ಹಾಕೊಂಡು ಅದು ನೀರು ಹಾಕಿ ತೊಳಿಬೇಕು. ಪೋಸ್ ಕೊಡು ಅರೇ. ಇಲ್ಲಿ ಏ ಅಲ್ಲಿಗೆ ಎತ್ಕೊಂಡು ಹೋಗ್ಬಿಡು. ಏ ಏನೇ ಕಬಾಬ್ ಅಣ್ಣ, ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್ ಎಲ್ಲ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ, ಸರಿನಾ? ಈಗ ಸದ್ಯಕ್ಕೆ ಸ್ವಲ್ಪ ಚಿಕನ್ ಫ್ರೈ ಕರಿ ಥರ ನಾರ್ಮಲ್ ಆಗಿ ನೋಡಿ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಫುಲ್ ರೋಸ್ಟ್ ಆಗಬೇಕು. ಮಾಡ್ತಾ ಇದ್ದೀನಿ ವಿಡಿಯೋ. ಒಂದೊಂದು ಐಟಮ್ ಹಾಕ್ತಾ ಇದ್ದಂಗೆಲ್ಲ ಒಂದೊಂದೇ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಏನಂತೀರ? ನಾವೆಲ್ಲ ರೀತಿ ಪ್ರಯತ್ನ ಪಡಬೇಕು. ದಯವಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಲೇಬೇಕು. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ನಿಮ್ಮ ಸಪೋರ್ಟ್ ಯಾವಾಗೂ ಇದೇ ಥರನೇ ಇರಬೇಕು. ನಾವು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು. ಎಲ್ಲ ರೀತಿ ಕಮೆಂಟ್ ಎಲ್ಲ ಹಾಕ್ತೀರಾ. ಬರ್ರಿ ನಮ್ಮ ರೂಮ್ ತೋರಿಸ್ಕೊಡ್ತೀನಿ ನೋಡ್ರಿ. ಇವತ್ತು ಏನೋ ಒಂದು ಇದ್ರ ಮೇಲೆ ಚಿಕನ್ ಮಾಡ್ತಾ ಇದ್ದೀನಿ. ಎಲ್ಲ ಹುಡುಗರು ಪರಿಸ್ಥಿತಿ ಇರುತ್ತೆ. ನಾವೇನು ಸಪ್ರೇಟ್ ಅಂತ ಹೇಳಕ್ ಹೋಗಲ್ಲ. ಬರ್ರಿ ನಮ್ಮ ಇವ್ರು ಏನು ಮಾಡ್ತಾರೆ ನೋಡ್ಕೊಂಬರೋಣ. ಯಾರು ಚಿಕನ್ ತೊಳಿತಾರಲ್ಲ ಅವರು ನೋಡ್ರಿ ಏನು ಮಾಡ್ತಾರೆ ಬ್ರೋ. ನೋಡ್ರಿ ಅವ್ರು ಹೇಳಿದ್ದಾದ್ರೂ ಲೈಕ್ ಮಾಡ್ರಿ ಸಾಕಪ್ಪ. Hi guys, how are you? ಚೆನ್ನಾಗಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದಿನ್ನ ಸ್ವಲ್ಪ ಲೇಟ್ ತಗೊಂತ ಇದ್ದೀನಿ ನೋಡ್ರಿ. ಊರಿಗೆ ಕಡಿಮೆ ಹಾಕೊಬೇಕು, ಅವಾಗ ಚೆನ್ನಾಗಿ ಬೇಯೋದು. ನೋಡ್ರಿ ಇನ್ನು ಇಷ್ಟು ಐಟಮ್ ಹಾಕ್ಬೇಕು. ಇದೆಲ್ಲ ಆಗ್ಬೇಕು. ನಮ್ಮ ಮಾಡೋದಕ್ಕೆಲ್ಲ ತುಂಬ ಟೈಮ್ ತಗೊಂತೈತೆ. ಯಾಕಂದ್ರೆ ಅದರಲ್ಲಿ ನಾವು ಬಾಯ್ಸ್ ಬೇರೆ ಮಾಡ್ತಾ ಇರೋದು ಸ್ವಲ್ಪ ರುಚಿಯಾಗಿ ಚೆನ್ನಾಗೇ ಇರುತ್ತೆ. ಹೆಣ್ಣು ಮಕ್ಕಳು ಕಡಿಮೆ ಇಲ್ಲ, ನಾವು ಹೆಣ್ಮಕ್ಳಿಗೆ ಕಡಿಮೆ ಇಲ್ಲ ಅಂತಲ್ಲ, ಆದರೆ ನಾವೊಂದು ಸ್ವಲ್ಪ ಓವರ್ ಬಿಲ್ಡಪ್ ತೊಗೊತಾ ಇದ್ದೀವಿ. ಅದು ಹಂಗೆ ಆ ಟೇಸ್ಟ್ ಹಂಗೆ ಬಂದ್ಬಿಡುತ್ತೆ. ಲಾಸ್ಟಲ್ಲಿ ನೋಡ್ರಿ, ರೆಸಿಪಿ ಮಾಡಿದ್ಮೇಲೆ ಒಂದ್ಸರಿ ನೋಡ್ರಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೇನೆ. ಇನ್ನೂ ನಮ್ಗೆ ಸರಿಯಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಡಿಟ್ ಮಾಡೋದು ಬರಲ್ಲ, ವಾಯ್ಸ್ ಕೊಡೋದು ಬರಲ್ಲ. ಇರೋದ್ರಲ್ಲಿ ಏನೋ ತಕ್ಕಮಟ್ಟಕ್ಕ ಸ್ವಲ್ಪ ತಪ್ಪುಗಳನ್ನ ಕಂಡಿಡ್ದು ಅದನ್ನು ಕಟ್ ಮಾಡಿ ಹಂಗಂಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೇ ನೋಡಿದ್ರು ಕೂಡ ನೋಡಿ ಇದು ಮಾಡಿಲ್ಲ, ಅದು ಮಾಡಿಲ್ಲ ಸರಿಯಾಗಿ, ಆ ಥರ ಎಲ್ಲ ಇದು ಮಾಡಬೇಡ್ರಿ. ಆ ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ನೋಡಿಕೊಂಡು ಅದನ್ನು ಯಾವ ರೀತಿ ತಿದ್ಕೋಬೇಕು, ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೋಬೇಕೋ ನಾವು ಅದನ್ನು ಪ್ರಯತ್ನ ಪಡ್ತೀವಿ. ಚಿಕನ್ ನೀಟಾಗಿ 2-3 ಸರಿ ನಮ್ಮ ಹುಡುಗ ಹರೀಶನ ಹುಡುಗ ನೀಟಾಗಿ ತೊಳ್ಕೊಟ್ಟಿದ್ದಾನೆ ಫ್ರೆಂಡ್ಸ್. ನೋಡಿ ಮಾಡ್ತಾ ಇರ್ತೀನಿ, ಒಂದೊಂದು ಐಟಮೇ ಹಾಕಿ ಮಾಡ್ತಾ ಇರ್ತೀನಿ ರುಚಿಯಾಗಿ. ನೋಡ್ತಾ ಇದ್ದೀನಿ ನೀವು, ಸರಿನಾ? ನಮ್ಮ ಎಡಿಟರ್, ನಮ್ಮ ವಿಡಿಯೋಗ್ರಾಫರು, ಫೋಟೋಗ್ರಾಫರು ಎಲ್ಲ ಇವನೇ. ಏನಾದರೂ ಸ್ವಲ್ಪ ಸಣ್ಣ ತಪ್ಪುಗಳಿದ್ರೆ ಹೇಳ್ಕೊಡಿ, ಕಲ್ತ್ಕೋತೀವಿ. ಈರುಳ್ಳಿ ನೀಟಾಗಿ ಎಲ್ಲ ರೆಡಿ ಆಗೈತೆ. ಕೆಂಪು ರೋಸ್ಟ್ ಮಾಡ್ಕೊಂಡಿದ್ದೀವಿ. ಬಾಂಗೆ ತೋರಿಸಿ, ಈರುಳ್ಳಿ ರೋಸ್ಟ್ ಆಗೈತೆ. ಈಗ ಟೊಮಟೊ ಹಾಕ್ಕೊತೀನಿ ಇದ್ರ ಜೊತೆಗ. ರುಚಿಗೆ ತಕ್ಕಂಗೆ ಎಷ್ಟು ಬೇಕಷ್ಟು ಟೊಮಟೊ ಕೊಯ್ದಿದ್ದೀವಿ, ಟೊಮಟೊ ಹಾಕ್ತಾಯಿದ್ದೀನಿ.
ಟೊಮಾಟೊ ಹಾಕಿದ್ದೀನಿ ಈಗ. ಇದನ್ನು ಚೆಂದಾಗಿ ರೋಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಆಗಿತ್ತು. ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಅಷ್ಟೇ ನೀಟಾಗಿ ರೋಸ್ಟ್ ಹಾಕಬೇಕು. ಟೊಮಾಟೊ ಈರುಳ್ಳಿ ಎರಡೂ ಚೆಂದಾಗಿ ರೋಸ್ಟ್ ಹಾಕಬೇಕು. ಆ ಥರ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾವೇ ನ್ಯಾಚುರಲ್ ಆಗಿ ಮಾಡಿರೋದು ಇದು, ಎಲ್ಲ ಕುಟ್ಟಿ ಮಾಡಿರೋದು. ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ. ಈರುಳ್ಳಿ ಫ್ರೈ ಮಾಡಿದ್ದೀನಿ, ಟೊಮಾಟೊ ಫ್ರೈ ಮಾಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಫ್ರೈ ಮಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಚಿಕನ್ ಅಷ್ಟೊತ್ತು ಬರೀ ಮಸಾಲೆ ಗಿಸಾಲೆ ಏನೂ ಹಾಕ್ದಿರ ಚೆಂದಾಗಿ ಚಿಕನ್ ಒಂಚೂರು ಫ್ರೈ ಥರ ಮಾಡ್ಕೊಬೇಕು. ಅದರಲ್ಲೇ ರುಚಿ ಚೆನ್ನಾಗಿ ಬರಬೇಕಂದ್ರೆ ಇದು ನಮ್ಮ ಸ್ಟೈಲ್. ಇದು ನಾವು ಯಾವಾಗ ರೆಗ್ಯುಲರಾಗಿ ಮಾಡ್ಕೊಳೋದು ಈ ಥರ. ಬೇರೆ ಏನು ತಪ್ಪು ಮಾಡ್ತಾ ಇದ್ದೀವೋ ಬೇರೆಯವ್ರಿಗೂ ನಮಗೂ ಅದು ಗೊತ್ತಿಲ್ಲ. ನೋಡಿ ಎಲ್ಲ ತಿರುಗಿಸ್ತಾ ಇದ್ದೀನಿ. ಈರುಳ್ಳಿ ಟೊಮಾಟೊ ಎಲ್ಲ ಫ್ರೈ ಮಾಡ್ಕೊಂಡಿರೋ ಜೊತೆಗೆ ನೀಟಾಗೆಲ್ಲ ತಿರುಗಿಸ್ತಾ ಇದ್ದೀನಿ ಒಂದ್ಸರಿ. ಸರಿನಾ? ಏನು ಹಸಿಮೆಣ್ಸಿನ್ಕಾಯಿ ಮತ್ತೊಂದು ನಾನು ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ನೋಡ್ತಾ ಇರಿ ನೀವೇ. ಇದಕ್ಕೆ ಒಂಚೂರು ಅರಿಶಿನ ಹಾಕಬೇಕು. 1 ಸ್ಪೂನು 1.5 ಸ್ಪೂನ್ ಅರಿಶಿನ ಹಾಕಬೇಕು. ನೋಡಿ ನಾನು ಸ್ಪೂನ್ ಬೆಂಡಾಗ್ಬಿಟ್ಟೈತೆ. ಒಂಚೂರು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಅದು ಮಿಕ್ಸ್ ಮಾಡಬೇಕಾ ಬೇಡವಾ? ಮಾಡಲೇಬೇಕು. ಮಾಡೇ ಮಾಡ್ತೀನಿ ನೋಡಿ. ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಚೆಂದಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಇವಾಗ ಅರಿಶಿನ ಎಲ್ಲ ಹಾಕಿದ್ದೀನಲ್ಲ, ಒಂದು ಸ್ವಲ್ಪ ಚಿಕನ್ನಲ್ಲಿ ಏನು ನೀರಿನ ಅಂಶ ಏನು ಇರಬಾರ್ದು, ಆ ಥರ ರೋಸ್ಟ್ ಆಗಬೇಕು. ಇದು ಆ ಥರ ರೋಸ್ಟ್ ಆದರೆ ಚಿಕನ್ ಒಳ್ಳೆ ಟೇಸ್ಟ್ ಬರುತ್ತೆ. ಅರೆ ಫ್ರೈ ಮಾಡ್ಲಾ ಗ್ರೇವಿ ಮಾಡ್ಲಾ ರೀ? ಅರೆ ಅವ್ರೆ, ಗ್ರೇವಿ ಮಾಡಬೇಕಾ ಸಾಂಬಾರು ಮಾಡಬೇಕಾ? ಓಕೆ ಡೀಲ್. ಕೂಗ್ತಾವ್ರು ನೋಡಿ. ಹಾಂ, ರೂಮು ಓನರು ಬಾಯ್ಲಿ ಸ್ವಲ್ಪ ಇಬ್ಬರು ನಿಂತ್ಕೊಳ್ರಿ. ನೋಡ್ರಿ, ಇದು ಖಾರದ ಪುಡಿ ಮನೆಯಿಂದ ಅಮ್ಮ ಕೊಟ್ಟು ಕಳಿಸಿರೋದು, ಹರೀಶ್ ಅವರಮ್ಮ. ಚೆನ್ನಾಗೈತೆ, ಹಾಕ್ತಾ ಇದ್ದೀನಿ ನೋಡ್ರಿ. ನೋಡಾಕಿ ಖಾರ ಐತೆ ಜಾಸ್ತಿ. ಹಾಕ್ರಿ ಚೀಚಿಕ್ಕಿಂತ ಖಾರ ತಿಂಡಿ ನೀರು ಕುಡಿಬೇಕಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ತೋರಿಸು. ನೋಡಿ ಫ್ರೆಂಡ್ಸ್, ಎಲ್ಲ ನೋಡ್ರಿ ಇಲ್ಲಿ ತಿರ್ಸ್ಕೋಬೇಕು. ಖಾರದ ಪುಡಿ ಹಾಕಿದ್ದೀನಿ. ಇವಾಗ ಒಳ್ಳೆ ರೋಸ್ಟ್ ಮಾಡ್ತಾ ಇದ್ದೀನಿ. ಸರಿನಾ?
ನೋಡ್ರಿ ಚಿಕನ್ನು ಯಾವ ಥರ ಅಮೇಝಿಂಗ್ ಆಗಿದೆ ಅಂದರೆ ಕಲ್ಲರ್ ಆಗಿರ್ಬೋದು, ರುಚಿ ಆಗಿರ್ಬೋದು. ಇನ್ನು ಮಸಾಲೆ ನಾನು ಇನ್ನೂ ಅರ್ಧ ಮಸಾಲೆ ಹಾಕಬೇಕು ಇದಕ್ಕೆ. ಇನ್ನೂ ಇದಕ್ಕೆ ಅರ್ಧ ಮಸಾಲೆ ಹಾಕಬೇಕು. ನೋಡ್ತಾ ಇರಿ. ಈಗಲೇ ಹಿಂಗಿದೆ ಅಂದರೆ ಇನ್ನೊಂದು 2-3 ಐಟಮ್ ಮಸಾಲೆ ಐಟಮ್ ಹಾಕಬೇಕು. ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಒಂಚೂರು ಹಾಕ್ತೀನಿ. ಇನ್ನು ಇವೆಲ್ಲ ಹಾಕಿದ್ರೆ ಇನ್ನು ಯಾವ ರೀತಿ ಅದು ಕ್ವಾಲಿಟಿ ಬರುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಈ ಥರ ಅಡುಗೆ ಮಾಡೋದು ನಾನು ಯಾವ ಥರ ಕಲ್ತಿದ್ದಂದರೆ ಮನೇಲಿ ಅಮ್ಮ ಮಾಡೋರು, ಇಲ್ಲಿ ಮಾಡೋಕ್ಕೋರು ಯಾರೂ ಇಲ್ಲ. ನಾವೊಂದು 5 ಜನ 6 ಜನ ರೂಮಲ್ಲಿದ್ದೀವಿ. ಯಾರಿಗೂ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ. ಅಮ್ಮ ಮಾಡೋದನ್ನು ಒಂದೊಂದು ಜ್ಞಾಪಕ ಮಾಡಿಕೊಂಡು ಹಿಂಗೆ ಅಡುಗೆ ಮಾಡೋದು ಸ್ವಲ್ಪ ಅಭ್ಯಾಸ ಮಾಡಿಕೊಂಡೆ. ಇವಾಗ ಒಂದು ರೇಂಜಿಗೆ ಮಾಡ್ತಾ ಇದ್ದೀವಿ, ತಿನ್ಬೋದು ಅನ್ನೋ ಥರ ಮಾಡ್ತಾ ಇದ್ದೀವಿ. ಫುಲ್ಲು ರೋಸ್ಟ್ ಮಾಡ್ತಾ ಇದ್ದೀನಿ. ಹಿಂಗಿದೆ ನೋಡ್ರಿ ಚಿಕನ್. 10 ನಿಮಿಷ ಬಿಡಬೇಕು. ಈ ಥರ ರೆಸಿಪಿ ಸರ್ವಿಸ್ ಇರೋರು ಕೂಡ ಈ ರೇಂಜಿಗೆ ಮಾಡಲ್ಲ, ಆ ರೇಂಜಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ಥರ ಬಿಲ್ಡಪ್ ತಗೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಬೈಕೊಂಬಿಟ್ರೆ, ಈ ಥರ ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಯಾರು ಬೈಕೊಂಬಿಟ್ರೆ. ಒಂಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ನಾನು ಸ್ವಲ್ಪ ಧನಿಯಾ ಪುಡಿ ಒಂಚೂರು ಹಾಕ್ತಾಯಿದ್ದೀನಿ. ಮತ್ತು ಗರಂ ಮಸಾಲ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ನಿಮ್ಮ ರುಚಿಗೆ ತಕ್ಕಂಗೆ ಹಾಕೊಬೋದು, ಏನು ನೋ ಪ್ರಾಬ್ಲಮ್ಮು. ಹಾಕೊಳ್ರಿ 2 ಪ್ಯಾಕೆಟ್ 3 ಪ್ಯಾಕೆಟ್ ಹಾಕೊಳ್ರಿ. ನೀವು ಚೂರು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲ ಇಲ್ಲಿ ಏನೋ ಒಂದು ನೋಡೋಣ, ಯಾವುದೋ ಒಂದು ಟೇಸ್ಟ್ ಬರುತ್ತೆ. ಅದೊಂದು ಪ್ಯಾಕೆಟ್ ಹಾಕಿದ್ದೀನಿ. ಮತ್ತು ಇನ್ನೇನು ಹಾಕೋದ? ಇನ್ನೇನು ಹಾಕ್ಬೇಕು ನೀವೇ ಕಮೆಂಟ್ ಮಾಡಿಬಿಡ್ರಿ. ಇಲ್ಲಿ ಐಟಮ್ ಇಡ್ಲಿಕ್ಕಿದ್ದೀರಿ, ಫೋಟೋ ತೋರಿಸ್ತಾ ಇದೀನಿ ನೋಡಿರಿ. ಏನೇನು ಹಾಕ್ಬೇಕದು ಈಗ ತಿರುಗಿಸ್ತಾ ಇದ್ದೀನಿ ಒಂದ್ಸರಿ. ನೋಡ್ರಿ ತಿರ್ಸಾದ್ಮೇಲೆ ಈ ಕಲರ್ ಬಂತು. ತಿರುಗಿಸಾದ್ಮೇಲೆ ನೋಡ್ರಿ ಈ ಕಲರ್ ಬಂದಿದೆ. ಫೈನಲಿ ಇವಾಗ ಸ್ವಲ್ಪ ತಿರ್ಸ್ಬಿಟ್ಟು 20 ಮಿನಿಟ್ಸ್ ಬಿಡ್ರಿ, ಎಲ್ಲ ಬೆಂದೋಗಿರ್ತದೆ. ಇಲ್ಲೊಂದ್ಸರಿ ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಟೇಸ್ಟ್ ನೋಡ್ತಾ ಇದ್ದಾನೆ. ಏನೋ ಹಾಕ್ಬೇಕು ನೋಡಿ ಒಂಚೂರು. ನಮ್ಮ ಅಡುಗೆ ಈ ಥರ ಇರುತ್ತೆ. ಉಪ್ಪು ಖಾರ ಖಾರದ ಪುಡಿ ಒಂಚೂರು ಹಾಕ್ಬೇಕಾ? ಯಾಕೋ ನಾಚಿಕೆನೆ ಪಡ್ತಾರ ನೋಡ್ರಿ ಮಕ ತೋರ್ಸಕ್ಕೆ. ಇದರಲ್ಲೇ ತಿನ್ನೋದಾ? ಹ್ಞೂ, ಅದ್ರಾಗ ಅನ್ನ ಮಿಕ್ಸ್ ಹೊಡ್ಯೋದ. ಸ್ವಲ್ಪ ಬೇಂದ್ರೆ ಸ್ವಲ್ಪ ಒಂಚೂರು ನೀರು ಹಾಕಲ್ಲ, ಉಪ್ಪು ಖಾರ ಹಾಕ್ಬೇಕು. ಇಲ್ಲ ಏನು ಬೇಡ, ಕರೆಕ್ಟ್ ಆಯ್ತಲ್ಲ. ಇಲ್ಲಿ ಹಾಯ್ ಫ್ರೆಂಡ್ಸ್ ಅನ್ನು ನಿನ್ನ ಹೆಂಡ್ರಕ್ಕೂ ಹಿಂಗೆ ಹೇಳ್ತೀಯಾ? ಹೋಗಿ ಫೋಟೋ ನನಗೆ ಬೇಡ ಅಂತ ಹೇಳ. ಅರೆ ರುಚಿ ಹೆಂಗೈತಾರೆ? ಸೂಪರ್. ಕರೆಕ್ಟಾಗಿ ಹೇಳಬೇಕು. ಎದೆ ಮುಟ್ಕೊಂಡು ಹೇಳು. ಎದೆ ಬೋಟಿ ಕಮ್ಮಿ ಎಲ್ಲ ಮುಟ್ಕೊಂಡು ಚೆನ್ನಾಗೈತಾ? ಪಕ್ಕನಾ? ಇಲ್ಲ ವಿಡಿಯೋ ಏನು ಮಾಡಲಿ ನೋಡಿ ಫ್ರೆಂಡ್ಸ್. ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದಾಯ್ತು. ರುಚಿ ಅಲ್ಟಿಮೇಟ್ ಆಗಿದೆಯಂತೆ. ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ ಒಂದು 5 ರಿಂದ 10 ನಿಮಿಷ. ಬೇಯಬೇಕಾದ್ರೆ ಹುಡ್ಕೊಬೇಕು ನೋಡಿ ಫ್ರೆಂಡ್ಸ್. ಯಾವ ಥರ ಮಾಡಿದ್ದೀನಿ ನೋಡಿ. ಇನ್ನು ಚಿಕನ್ ಹತ್ರ ಇಡೋ ನೋಡಿ. ಅವಾಗೆ ಬೇಯ್ತಾ ಇದೆ ಇಲ್ಲಿ. ಹಾಂ, ಬ್ಯಾಂಕ್ಲೇನೆ ಅಡ್ಜಸ್ಟ್ ನಮಗ ರೈಸ್ ಕಾ ತಟ್ಟೆ ಹಿಡಿಯೋ. ಆಮೇಲೆ ವಿಡಿಯೋ ಮಾಡಿ. ಅರೆ
ಹಾಕೊಂತಿಲ್ರಿ. ಅಲ್ಲ ಫ್ರೆಂಡ್ಸ್, ಕಷ್ಟಪಟ್ಟು ಮಾಡಿದ್ದೀನಿ. ವೀಡಿಯೋ ಮಾಡೋ ಅಂದ್ಕೊಟ್ರೆ ಅವ್ರದ್ದು ಮಾಡ್ಕೊಂಬಿಟ್ಟು ಆ ಫೋನ್ ಕಟ್ ಮಾಡ್ತಾನೆ ಲೆಕ್ಕ ಎಷ್ಟು ಸ್ವಾರ್ಥ ಇರಬೇಕು. ಹಾಂ ನೋಡಿ ಫ್ರೆಂಡ್ಸ್, ಇವತ್ತು ರವಿ ಚಿಕನ್ ಗ್ರೇವಿ ಆ್ಯಂಡ್ ಫ್ರೈ ಎಲ್ಲ 3 ಸೇರಿ ಮಾಡಿದ್ದೀನಿ. ಸಖತ್ತಾಗೈತೆ. ಒಳ್ಳೆ ಸೂಪರ್ ಟೇಸ್ಟ್.